ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನಲ್ಲಿ ಇರುವ ಈ ದೊಡ್ಡಾಲದ ಮರವು ವಿಶಾಲವಾಗಿದ್ದು ಪ್ರವಾಸಿಗರಿಗೆ ಒಂದು ಪ್ರಮುಖ ಆಕರ್ಷಣೀಯವಾಗಿದೆ. ನೂರಾರು ನೇತಾಡುತ್ತಿರುವ ಬೇರುಗಳು, ಕೊಂಬೆಗಳನ್ನು ಹೊಂದಿರುವ ಈ ಆಲದ ಮರವು ಹೆಚ್ಚಿನ ಕೋತಿಗಳಿಗೆ ಮನೆಯೂ ಆಗಿದೆ. ಈ ಆಲದ ಮರದ ಇತಿಹಾಸವನ್ನು ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲದ ಮರವನ್ನು ಎಲ್ಲರೂ ನೋಡಿರುತ್ತೀರಿ. ಸಾಮಾನ್ಯವಾಗಿ ಆಲದ ಮರ ಎಷ್ಟು ದೊಡ್ಡದಾಗಿರುತ್ತೋ ನಮ್ಮೆಲ್ಲರಿಗೂ ಗೊತ್ತು. ಈ ಎಲ್ಲ ಆಲದ ಮರಗಳಿಗಿಂತಲೂ ದೊಡ್ಡದಾಗಿರುವ ಆಲದ ಮರ ಬೆಂಗಳೂರಿನಲ್ಲಿದೆ. ಈ ದೊಡ್ಡಾಲದ ಮರವು ಸುಮಾರು 95 ಫೀಟ್ ಎತ್ತರ ಹಾಗೂ 400 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಬೆಂಗಳೂರು ದಕ್ಷಿಣದ ಕೇತೋಹಳ್ಳಿಯಲ್ಲಿರುವ ಈ ಆಲದ ಮರವನ್ನು ದೊಡ್ಡಾಲದ ಮರ ಅಥವಾ ಬಿಗ್ ಬ್ಯಾನಿಯನ್ ಟ್ರೀ ಅಂತ ಕರೀತಾರೆ. ಇಂದು ಬೆಂಗಳೂರಿನಲ್ಲಿ ಪ್ರವಾಸಿ ಸ್ಥಳದಲ್ಲಿ ಒಂದು ಸ್ಥಳ ಈ ದೊಡ್ಡಾಲದ ಮರ. ಈ ಆಲದ ಮರವು ಭಾರತದ ಪುರಾತನ ಆಲದ ಮರಗಳಲ್ಲಿ 4ನೇ ಸ್ಥಾನ ಪಡೆದಿದೆ. ಆಂಧ್ರ ಪ್ರದೇಶದ ಮೆಹಬೂಬ್ ನಗರ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ತಮಿಳುನಾಡಿನ ಚೆನ್ನೈನಲ್ಲಿ ಮೊದಲ 3 ದೈತ್ಯ ಆಲದ ಮರಗಳಿವೆ. ಈ ದೊಡ್ಡಾಲದ ಮರದಲ್ಲಿ ಪುರಾತನ ಮುನೇಶ್ವರ ಸ್ವಾಮಿಯ ದೇವಾಲಯವೂ ಇದೆ. ಈ ಆಲದ ಮರ 3 ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿಕೊಂಡಿದೆ. ಈ ಆಲದ ಮರದಲ್ಲಿ ಕೋತಿಗಳ ಸಂಖ್ಯೆ ಹೆಚ್ಚಾಗಿದೆ. ಆಲದ ಮರಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಬ್ಯಾಗ್, ಫೋನ್ ಮತ್ತು ಕ್ಯಾಮೆರಾಗಳ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು. ಒಂದು ಕಾಲದಲ್ಲಿ ಈ ಆಲದ ಮರದ ಜಾಗದಲ್ಲಿ ಧಾನ್ಯದ ಕಣ ಮಾಡುತ್ತಿದ್ದರಂತೆ. ಕಣವನ್ನು ಹದಗೊಳಿಸಿ ಕಣದಲ್ಲಿ ನೆರಳಿಗೋಸ್ಕರ ಒಂದು ಆಲದ ಮರದ ಕಡ್ಡಿಯನ್ನು ನೆಟ್ಟಿದ್ದರು. ನೆಟ್ಟಿರುವಂತಹ ಆಲದ ಮರದ ಕಡ್ಡಿ ಒಂದೇ ರಾತ್ರಿಯಲ್ಲಿ ಆಶ್ಚರ್ಯಕರವಾಗಿ ಚಿಗುರಿತು. ಇದನ್ನು ನೋಡಿದ ಜಮೀನಿನ ಮಾಲೀಕ ಶಾಸ್ತ್ರ ಕೇಳಿದ್ದರು. ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಅದು ದೇವರ ಮಹಿಮೆ ಎಂದು ತಿಳಿಯಿತು. ನಂತರ ಮಾಲೀಕನ ಕನಸಿನಲ್ಲಿ ಮುನೇಶ್ವರ ದೇವರು ಬಂದು ಆಲದ ಸಸ್ಯ ಬಗ್ಗೆ ತಿಳಿಸಿ ಆ ಜಾಗದಲ್ಲಿ ತಾನು ನೆಲೆಸುವುದಾಗಿ ತಿಳಿಸಿದರು. ಆಗಿನಿಂದ ಮಾಲೀಕನು ದೇವರ ಆಜ್ಞೆಯಂತೆ ಮುನೇಶ್ವರ ದೇವರ ಕಲ್ಲಿನ ಪೂಜೆ ಮಾಡುತ್ತಾ ಮರವನ್ನು ಕಡಿಯದೆ ಸಂರಕ್ಷಿಸಿದನು. ಅದೇ ಮರ ಇಂದು ಬೃಹದಾಕಾರವಾಗಿ ಬೆಳೆದು ದೊಡ್ಡಾಲದ ಮರವೆಂದು ವಿಶ್ವ ಪ್ರಸಿದ್ಧಿಯಾಗಿದೆ. ಈ ಆಲದ ಮರದ ಸಂರಕ್ಷಣೆ ಜವಾಬ್ದಾರಿ ಕರ್ನಾಟಕ ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆಯು ಹೊತ್ತುಕೊಂಡಿದೆ. ಆಲದ ಮರದ ಸುತ್ತ ಕಬ್ಬಿಣದ ಗ್ರಿಲ್ ಹಾಕಲಾಗಿದೆ. ಪ್ರವಾಸೋದ್ಯಮ ಇಲಾಖೆ ದೊಡ್ಡಾಲದ ಮರವನ್ನು ಪಾರಂಪರಿಕ ವೃಕ್ಷವೆಂದು ಘೋಷಿಸಿ ಆ ಸ್ಥಳವನ್ನು ಪ್ರವಾಸಿ ಕೇಂದ್ರವಾಗಿ ಮಾಡಿದೆ. ಕುಳಿತುಕೊಳ್ಳಲು ಬೆಂಚ್ಗಳನ್ನು ಹಾಕಲಾಗಿದೆ. ಈಗ ನೋಡುತ್ತಿರುವ ಈ ಆಲದ ಮರವು ವರ್ಷಗಳ ಹಿಂದೆ ಇನ್ನೂ ದೊಡ್ಡದಾಗಿತ್ತು. ಆದರೆ ಯಾವುದೋ ನೈಸರ್ಗಿಕ ಕಾಯಿಲೆಯಿಂದ ನಶಿಸಿತು. ಈ ಕಾರಣದಿಂದ ಈ ಮರ ವಿಭಿನ್ನ ಮರಗಳಂತೆ ಕಾಣುತ್ತೆ. ಒಟ್ಟಾರೆಯಾಗಿ ಸಂಜೆ ಟೈಮ್ನಲ್ಲಿ ಪ್ರಶಾಂತವಾಗಿ ಕಾಲ ಕಳೆಯಲು ಸೂಕ್ತವಾದ ಸ್ಥಳವಿದು. ಈ ಮರ ಬೆಂಗಳೂರಿನಿಂದ 28 ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರು-ಮೈಸೂರು ರಸ್ತೆಯಲ್ಲಿದೆ. ಬಸ್ಗಳಲ್ಲಿ ಬರುವವರು ಮೆಜೆಸ್ಟಿಕ್ನಿಂದ ಕೆಂಗೇರಿಗೆ, ಕೆಂಗೇರಿಯಿಂದ ದೊಡ್ಡಾಲದ ಮರಕ್ಕೆ 227 ABC-K ನಂಬರ್ ಬಸ್ಗಳಲ್ಲಿ ಹೋಗಬಹುದು. KR ಮಾರ್ಕೆಟಿಂದ 239 P ದೊಡ್ಡಾಲದ ಮರಕ್ಕೆ ಡೈರೆಕ್ಟ್ ಬಸ್ ಇದೆ. ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.